ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಲೈನ್ಸ್ ಹಾಕ್ಕೊಂಡು ಯಾವ ಥರ ಡಿಸೈನ್ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಬೋದು. ಫ್ಲವರ್ಸ್ ಒಂದು ಹಾಕ್ಕೊಳ್ಳೋದು ಅಷ್ಟೇ ಟೈಮ್ ತಗೊಳುತ್ತೆ. ಮಿಕ್ಕಿದ್ದೆಲ್ಲ ನಾವು ಲೈನ್ಸ್ ಹಾಕ್ಕೊಂಡು ಸ್ಪೀಡಾಗಿ ಮಾಡ್ಕೋಬೋದು. ತುಂಬ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ನಾನು ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ. ಫಸ್ಟು ನಾನೊಂದು ಸ್ಟಾರ್ಟಿಂಗ್ ಲೈನ್ ಹಾಕ್ಕೊಂಡಿದ್ದೀನಿ, ಮತ್ತು ಅದರ ಪಕ್ಕದಲ್ಲಿ ಇನ್ನೂ ಒಂದು ಲೈನ್ ಹಾಕ್ಕೊಂಡಿದ್ದೀನಿ. ಟೋಟಲ್ ನಾನು 3 ಲೈನ್ ಹಾಕ್ಕೊಂಡಿದ್ದೀನಿ ಹ್ಯಾಂಡ್ಸ್ ಹತ್ರ. ಮತ್ತು ನಾನು ನೋಡಿ ಈ ಥರ ಶೇಪಲ್ಲಿ 1 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ನಾನು ಈ ಥರ ಶೇಪಲ್ಲಿ ಡ್ರಾ ಮಾಡ್ಕೊಂಡಿದ್ದೀನಿ. ಡ್ರಾ ಮಾಡಿಕೊಂಡು ಅದ್ರ ಮೇಲೆ ಸ್ಟಿಚ್ ಮಾಡ್ಕೊಳ್ಳೋದು. ಇಲ್ಲಾಂದರೆ ಅದೇ ಥರ ಮಾಡೋಕ್ಕೆ ಹೋದರೆ ಸ್ವಲ್ಪ ಹೆಚ್ಚು ಕಡಿಮೆ ಬರುತ್ತೆ ಅಂದ್ಬಿಟ್ಟು ನಾನು ಈ ಥರ ಲೈನ್ಸ್ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. 3 ಲೈನ್ ಹಾಕ್ಕೊಂಡೆ. ನೋಡಿ, ಆದಷ್ಟು ಡ್ರಾ ಮಾಡಿಕೊಂಡು ಮಾಡಿ, ಆವಾಗ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಹಂಗೆ ಮಾಡೋಕ್ಕೆ ಹೋದರೆ ಒಂದು ಹೆಚ್ಚು ಕಡಿಮೆ ಬರುತ್ತೆ. ಅದಕ್ಕೆ ನಾನು ಡ್ರಾ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಫಸ್ಟ್ ನಾನು ಸ್ಯಾರಿ ಕಲರು, ಪಿಂಕ್ ಕಲರು ಅದು ಥ್ರೆಡ್ ತಗೊಂಡು ಅದರಲ್ಲಿ ನಾನು ಫ್ಲವರ್ಸ್ಗಳನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಫ್ಲವರ್ಸ್ ಮಾಡ್ಕೊತಾ ಇದ್ದೀನಿ. ಫಸ್ಟೆಲ್ಲ ಫ್ಲವರ್ ಮಾಡ್ಕೊಬಿಡ್ಬೇಕು. ನೆಕ್ಸ್ಟು ಆಮೇಲೆ ಲೈನ್ಸ್ ಹಾಕ್ಕೋಬೇಕು. ಅದಕ್ಕೆ ನಾನು ಫ್ಲವರ್ಸ್ನ ಹಾಕ್ಕೊತಾ ಇದ್ದೀನಿ. ಫ್ಲವರ್ಸ್ ಹಾಕ್ಕೊಳ್ಳೋದು ಅಷ್ಟೇ ಟೈಮ್ ತಗೊಳ್ಳೋದು. ಲೈನ್ಸ್ ಎಲ್ಲ ಬೇಗ ಹಾಕ್ಕೋಬೋದು. ತುಂಬ ಕಡಿಮೆ ಅಮೌಂಟಲ್ಲಿ ನೀವೇನಾದರೂ ಗ್ರ್ಯಾಂಡಾಗಿ ಡಿಸೈನ್ ಮಾಡಬೇಕು ಅಂದರೆ ಈ ಥರ ಡಿಸೈನ್ನ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ ಈ ಡಿಸೈನು. ನೋಡಿ, ಫ್ಲವರ್ಸ್ ಹಾಕ್ಕೊತಾ ಇದ್ದೀನಿ. ಹಿಂದೆ ಬಟ್ಟೆ ಸರಿಸ್ಕೊಂಡು ಮಾಡಬೇಕು. ನಾವೇನಾದರೂ ನಮ್ಮ ಫೋಕಸ್ ಎಲ್ಲ ಎಂಬ್ರಾಯ್ಡ್ರಿ ಮಾಡೋದ್ರ ಮೇಲೆ ಇದ್ದರೆ ಹಿಂದೆಗಡೆ ಬಟ್ಟೆ ವೀಲ್ಗೆ ಸಿಕ್ಕಾಕೋಬಿಡುತ್ತೆ. ಹಂಗಾಗಿ ನೀವು ಆದಷ್ಟು ಆ ಬಟ್ಟೆ ಕಡೆ ಫೋಕಸ್ ಇರಬೇಕು. ಇಲ್ಲಿ ನಾವು ಎಂಬ್ರಾಯ್ಡ್ರಿ ಮಾಡ್ತಾ ಇದ್ರೇನು ಆ ಬಟ್ಟೆನ ಸ್ವಲ್ಪ ನಾವಿರೋ ಕಡೆನೇ ತಿರುಗಿಸ್ಕೊಂಡು ಮಾಡಬೇಕು. ಆವಾಗ ಅದು ಸಿಕ್ಕಾಕೊಳಲ್ಲ. ಸೊ ಅದರಲ್ಲಿ ಏನಾದರೂ ಥ್ರೆಡ್ಸ್ ಎಲ್ಲ ಇದ್ದರೆ ಅದು ನಾವು ಸ್ಪೀಡಾಗಿ ಮಿಷಿನ್ ಓಡ್ತಾ ಇರುತ್ತಲ್ವಾ, ಅದಕ್ಕೆ ಸಿಕ್ಕಾಕೋಬಿಡುತ್ತೆ. ಆವಾಗ ಬಟ್ಟೆ ವೇಸ್ಟ್ ಆಗುತ್ತೆ. ಅದಕ್ಕೆ ನೀವು ನೋಡ್ಕೊಂಡು ಮಾಡಬೇಕು. ಅದ ಕಡೆನೂ ನಿಮ್ಮ ಗಮನ ಇಟ್ಕೊಂಡಿರಬೇಕು. ನೋಡಿ, 2 ಕಡೆ ನಾನು ಫ್ಲವರ್ಸ್ ರೆಡಿ ಮಾಡ್ಕೊತಾ ಇದ್ದೀನಿ. ತುಂಬ ಗ್ರ್ಯಾಂಡಾಗೂ ಕಾಣಿಸ್ತಾ ಇತ್ತು. ಅವ್ರು ಕೊಟ್ಟಿರೋ ಅಮೌಂಟ್ಗೆ ಏನು ಲಾಸ್ ಇಲ್ಲ ಅನ್ನಿಸ್ತು. ಹಾಗಾಗಿ ನಾನು ಈ ಡಿಸೈನ್ ಸೆಲೆಕ್ಟ್ ಮಾಡಿಕೊಂಡೆ. ನನಗೆ ಬರೀ ಆ ಫ್ಲವರ್ಸ್ ಹಾಕ್ಕೊಳ್ಳೋದು ಅಷ್ಟೇ ಟೈಮ್ ತಗೊಂಡಿದ್ದು, ಇನ್ನೆಲ್ಲ ಬೇಗ ಆಗೋಯ್ತು. ನೀವು ಈ ಥರ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾರಾದರೂ ಕಡಿಮೆ ಅಮೌಂಟ್ಗೆ ಹೇಳಿದ್ರೆ ಈ ಥರ ಡಿಸೈನ್ನ ಮಾಡಿಕೊಡಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ಅದು ಥ್ರೆಡ್ ಯಾಕೋ ತುಂಬ ಕಟ್ಟಾಗ್ತಾ ಇತ್ತು. ಹಂಗಾಗಿ ಸ್ವಲ್ಪ ಆ ಥ್ರೆಡ್ದೇ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಥ್ರೆಡ್ ಪದೇ ಕಟ್ಟಾಗ್ತಾ ಇತ್ತು. ಆಗ ಪಿಂಕ್ ಕಲರ್ ಥ್ರೆಡ್ಡು. ನೋಡಿ, 1 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ನಲ್ಲ, ಆ 1 ಇಂಚಿಗೆ ನಾನು ಗೋಲ್ಡ್ ಕಲರ್ ಜರಿ ಥ್ರೆಡ್ಡನ್ನು ಮಾಡ್ಕೊತಾ ಇದ್ದೀನಿ. ಕರೆಕ್ಟಾಗಿ 1 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೆ. ಈ ಥರ ಮಾಡ್ಕೊಂಡಿದ್ದೀನಿ. ಮತ್ತು ಈ ಫ್ಲವರ್ಸ್ ಹಾಕ್ಕೊಂಡಿದ್ನಲ್ಲ, ಅಲ್ಲಿ ನಾನು ಗೋಲ್ಡ್ ಕಲರ್ ಜರಿ ಥ್ರೆಡ್ಡಲ್ಲಿ ಮಧ್ಯ ಒಂದು ಲೈನ್ಸ್ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಆ ಥರ ಮಾಡಿದ್ದೀನಿ. ಇಲ್ಲಿ 3 ಲೈನ್ ಏನು ಹಾಕ್ಕೊಂಡಿದ್ನಲ್ಲ, ಅದ್ರ ಹತ್ರ ನಾನು ಸ್ಟೋನ್ ಚೈನ್ನ ಹಾಕ್ಕೊತಾ ಇದ್ದೀನಿ. ಬಿಗಿನರ್ಸ್ ಆಗಿದ್ದರೆ ಆದಷ್ಟು ನಿಧಾನದಾಗೆ ಹಾಕ್ಕೊಳ್ಳಿ. ಸ್ಟೋನ್ ಚೈನು ನೀಡಲ್ಗೆ ಕಟ್ಟಾಗ್ಬಿಡುತ್ತೆ. ಸ್ಟಾರ್ಟಿಂಗಲ್ಲಿ ನೀವು ಸ್ವಲ್ಪ ಒಂದು 3 ಚೈನ್ ತನಕ ಸ್ವಲ್ಪ ನಿಧಾನದಾಗ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಸ್ಪೀಡ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಆವಾಗ ನೀಟಾಗಿ ಬರುತ್ತೆ. ಇಲ್ಲಾಂದರೆ ಸ್ಟಾರ್ಟಿಂಗ್ಗೆ ಮಾಡೋಕ್ಕೆ ಹೋದರೆ ನೀವು ನೀಡಲ್ಗೆ ಸಿಕ್ಕಾಕ್ಕೊಂಡು ಪದೇ ಆ ಸ್ಟೋನ್ ಚೈನು ಕಟ್ಟಾಗ್ಬಿಡುತ್ತೆ. ನೆಕ್ಸ್ಟು ಈ ಗ್ಯಾಪಲ್ಲಿ ನಾನು ಪಿಂಕ್ ಕಲರ್ ಥ್ರೆಡ್ಡಲ್ಲಿ ನಾನು ಬುಟ್ಟಗಳು ಹಾಕ್ಕೊತಾ ಇದ್ದೀನಿ. ಪಿಂಕ್ ಕಲರು ಇತ್ತಲ್ವ, ಹಂಗಾಗಿ ಚೆನ್ನಾಗಿ ಕಾಣಿಸ್ಲಿ. ಬರೀ ಗೋಲ್ಡ್ ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ
ಪಿಂಕ್ ಕಲರ್ದು ಬುಟ್ಟ ಬುಟ್ಟ ಹಾಕ್ಕೊತಾ ಇದ್ದೀನಿ. ಅದು ಲೈನ್ಸೇ ಹಾಕ್ಕೊಂಡ್ರೆ ಎಲ್ಲ ಬರೀ ಲೈನ್ ಥರನೇ ಆಗ್ಬಿಡುತ್ತೆ ಅಂತ ನಾನು ಬುಟ್ಟ ಬುಟ್ಟ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ. ಗೋಲ್ಡ್ ಕಲರಲ್ಲೂ ಬುಟ್ಟ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂದ್ಕೊಂಡು ನಾನು ಈ ಥರ ಪಿಂಕ್ ಕಲರಲ್ಲಿ ಮಾತ್ರ ನಾನು ಬುಟ್ಟಸ್ ಹಾಕ್ಕೊತಾ ಇದ್ದೀನಿ. ನೋಡಿ ಇವಾಗ ಯಾವ ಥರ ಬಂದಿದೆ ಅಂತ. ಮತ್ತು ಸೈಡಲ್ಲಿ ನನಗೆ ಮೆಜರ್ಮೆಂಟ್ ಇರೋಷ್ಟು ದೊಡ್ಡದು ಫ್ಲವರ್ ಬಂದಿಲ್ಲ ಇದು, ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಹೈಲೈಟಾಗಿ ಕಾಣಿಸ್ಲಿ ಅಂತ ನಾನು ಬುಟ್ಟ ಬುಟ್ಟ ಹಾಕ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಡಿಸೈನು. ನೀವು ಟ್ರೈ ಮಾಡಿ ಇದೇ ಥರ ಹೊಸ ಹೊಸ ವೀಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೊಸ ಹೊಸ ವೀಡಿಯೋಸ್ ಹಾಕ್ತಾ ಇರ್ತೀನಿ. ತುಂಬ ಈಸಿಯಾಗಿ ಮಾಡೋಂಥ ಡಿಸೈನ್ಸೇ ತೋರಿಸ್ತೀನಿ. ಇಲ್ಲಿ ನಾನು 3 ಲೈನ್ಸು ಹಾಕ್ಕೊಂಡಿದ್ನಲ್ಲ, ಅದರ ಹತ್ರ ನಾನು ಪಿಂಕ್ ಕಲರ್ದ್ರಲ್ಲಿ ಮತ್ತೆ ನಾನು ಈ ಥರ ಶೇಪಲ್ಲಿ ಹಾಕ್ಕೊತಾ ಇದ್ದೀನಿ. ವಿ ಶೇಪ್ ಥರ ಹಾಕ್ಕೊತಾ ಇದ್ದೀನಿ. ಅದು ಕ್ಯಾಮ್ರಾ ಕಾಣಿಸ್ತಾ ಇಲ್ಲ, ಲಾಸ್ಟಲ್ಲಿ ತೋರಿಸ್ತೀನಿ ರೀ ಯಾವ ಥರ ಬಂದಿದೆ ಅಂತ. ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇದು ಡಿಸೈನು. ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಎಂಡ್ವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡಿದ್ರಿ ತುಂಬ ಥ್ಯಾಂಕ್ಸ್. ಇದೇ ಥರ ಹೊಸ ಹೊಸ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ. ಬಾಯ್ ಬಾಯ್.